ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ಜುಲೈ ತಿಂಗಳ 4ನೇ ವಾರದ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಇದೇ ಜುಲೈ 20ರಿಂದ 26ನೇ ತಾರೀಕುವರೆಗೂ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಒಂದು ವಾರ ವಿಶೇಷತೆ ಏನು ಹಾಗೂ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಏನಾದರೂ ಇದೆ ನಾನು ನೋಡೋಣ. ಇಲ್ಲಿ ಜುಲೈ 20ನೇ ತಾರೀಕು ಸೋಮವಾರ ಗ್ರಹಗಳ ಸ್ಥಿತಿ ನೋಡೋದಾದರೆ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಮತ್ತು ರವಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾರೆ. ಈ ರೀತಿಯ ಗ್ರಹ ಸಂಚಾರಗಳು ಇದೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದ ಇದು ನೋಡೋದಾದರೆ ಅಂದರೆ ಏನೆಲ್ಲ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಆಷಾಢ ಶುಕ್ರವಾರ ಒಂದು ಪ್ರಮುಖವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ 25ನೇ ತಾರೀಕು ಬರ್ತಕ್ಕಂತಹದ್ದು ದೇವಶಯನಿ ಏಕಾದಶಿ, ಅಂದರೆ ವಿಷ್ಣು ಪರಮಾತ್ಮ ಮಲಗಿಕೊಳ್ಳುವಂತಹ ಒಂದಿಷ್ಟು ದಿನ ಪ್ರಾರಂಭ. ಅಂದರೆ ಇನ್ನು 4 ತಿಂಗಳು ಅವರು ಮಲಗಿಕೊಂಡಿರ್ತಾರೆ, ವಿಶ್ರಾಮ ರೀತಿಯಲ್ಲಿ ಇರ್ತಾರೆ ವಿಷ್ಣು ಪರಮಾತ್ಮ. ದೇವಶಯನಿ ಅಂದರೆ ಶಯನಿ ಅಂದರೆ ಮಲ್ಕೊಳ್ಳೋದು, ದೇವ ಅಂದರೆ ದೇವರು ಅಷ್ಟೇ. ಶಯನಿ ಅಂದರೆ ಸಂಸ್ಕೃತದ ಪದ, ಅದು ಮಲಗಿಕೊಳ್ಳುವುದಂತ. ಸೊ ದೇವ ಅಂದರೆ ದೇವರು, ಬ್ರಹ್ಮ ವಿಷ್ಣು ಇವರು ಅಂದರೆ ವಿಷ್ಣು ಇಲ್ಲಿ ಮಲಗಿಕೊಳ್ಳುವಂತಹ ಒಂದು ಪ್ರತೀತ. ಅಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದವುಗಳಿಗೆ ಒಳ್ಳೆಯ ದಿನಗಳು ಸಿಗುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಷಾಢ ಶುಕ್ರವಾರ ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಎತ್ತ ಅಂತೇಳಿ. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈಗ ನಿಮಗೆ ಆಷಾಢ ಶುಕ್ರವಾರ ಒಳ್ಳೆಯ ಒಂದು 2ನೇ ಆಷಾಢ. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಈ ವಾರದ ಒಂದಿಷ್ಟು ಪ್ರಮುಖ ವಿಷಯಗಳು ಮತ್ತು ಗ್ರಹಗಳ ಸಂಚಾರ. ಇನ್ಯಾವುದೇ ಗ್ರಹಗಳ ಒಂದಿಷ್ಟು ಬದಲಾವಣೆ ಇಲ್ಲ, ಬಟ್ ಬದಲಾವಣೆ ಮುಂದಿನ ವಾರ ಖಂಡಿತವಾಗಿದೆ. ಶನಿಯ ಹಿಮ್ಮುಖ ಚಲನೆ ಮತ್ತು ಒಂದಿಷ್ಟು ಗ್ರಹಗಳ ಬದಲಾವಣೆ ಇದೆ, ಅದು ಮುಂದಿನ ವಾರದ ಒಂದು ಭವಿಷ್ಯದಲ್ಲೇ ನೋಡೋಣ. ಈಗ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ, ಮೇಷರಾಶಿಯಿಂದ ಮೀನರಾಶಿಯವರೆಗೂ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಒಂದು ಜುಲೈ 20ರಿಂದ 26ನೇ ತಾರೀಕುವರೆಗೂ ಮೊದಲನೆಯದು ಒಂದು ವಿಷಯ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲಕರ ವಾತಾವರಣ, ನಿಮಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಲಭ್ಯಗಳು ನಿಮ್ಮ ಒಂದು ಜಾಗದಲ್ಲೇ ಬಂದು ತಲುಪುವಂಥದ್ದಾಗಿರುತ್ತೆ. ಅದು ಮಾರ್ಗದರ್ಶನ ಆಗಿರ್ಬೋದು, ಬೇಕಾಗಿರ್ತಕ್ಕಂತಹ ನೋಟ್ಬುಕ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅಥವಾ ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು, ಏನೇ ಇದ್ರೂ ಅದು ಕ್ಷಣಾರ್ಧದಲ್ಲೇ ನಿಮ್ಮ ಒಂದು ಗೂಡಿಗೆ ಬಂದು ಸೇರುವಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಉಜ್ವಲವಾದಂಥ ಭವಿಷ್ಯ ಈ ವಾರ ಇದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪ್ರಥಮವಾಗಿ ಈ ವಾರ ಅಂದರೆ ಇವತ್ತು ಸೋಮವಾರ, ಈ ವಾರದಿಂದಲೇ ನಿಮಗೆ ಆರ್ಥಿಕವಾಗಿ ಒಂದಿಷ್ಟು ಚೇತರಿಕೆ ಇರುತ್ತೆ. ಬರ್ತಕ್ಕಂತಹ ಆದಾಯ ಏರಿಕೆ ಪ್ರಮಾಣ ಆಗುವಂಥದ್ದಾಗುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಜಯದ ವಾಸನೆ ಅಂದರೆ ಸುವಾಸನೆ ಅಂತೀವೋ ಅಥವಾ ಏನಂತೀರೋ ಒಂಥರ ಮುನ್ಸೂಚನೆ ಅಂತೀವೋ ಆ ರೀತಿಯಲ್ಲಿ ನಿಮಗೆ
ಗೊತ್ತಾಗ್ತಾ ಇರುತ್ತೆ, ಓ ನಾನು ಎಲ್ಲೋ ಮೂವ್ ಆಗ್ತಾ ಇದ್ದೀನಿ, ಸೊ ನನಗೆ ಒಳ್ಳೆಯ ಒಂದು ಪಾಸಿಟಿವ್ ಶಕ್ತಿ ಸಿಗ್ತಾ ಇದೆ, ಸೊ ವರ್ಕ್ ಪ್ರೋಗ್ರೆಸ್ನಲ್ಲಿ ಒಳ್ಳೆ ಮೂವ್ ಆಗ್ತಾ ಇದೆ. ಈಗ ಹೇಗೆ ಶೇರ್ ಮಾರ್ಕೆಟಲ್ಲಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಜಂಪ್ ಆದರೆ ಓ ಕರೆಕ್ಟ್ ಡಿಸಿಷನ್ ಅಂತೀವಲ್ಲ, ಹಂಗೆ ಈ ಮೇಷರಾಶಿಯವರಿಗೆ ಈ ವಾರ ಪ್ರಾರಂಭದಲ್ಲೇ ಒಳ್ಳೆಯ ಒಂದು ಹಿಡಿತ, ಒಳ್ಳೆಯ ಒಂದು ಶುಭ ಸೂಚನೆ ಸಿಗುವಂಥದ್ದಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿಯಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಇರುತ್ತೆ, ನೀವು ಮಾಡುವಂತಹ ಒಂದು ಕೆಲಸಕ್ಕೆ ಗುರುತಿಸುವಿಕೆ ಇರುತ್ತೆ, ಮತ್ತು ನಿಮ್ಮನ್ನು ಕೆಲವು ಗಣ್ಯಾತಿಗಣ್ಯ ವ್ಯಕ್ತಿಗಳು ಕರೆದು ನಿಮಗೆ ಒಂದಿಷ್ಟು ಗೌರವ ಸನ್ಮಾನಗಳನ್ನು ಸಲ್ಲಿಸುವಂಥದ್ದಾಗುತ್ತೆ. ಇನ್ನು ಅದೇ ರೀತಿ ವ್ಯಾಪಾರದಲ್ಲಿ ಒಂದಿಷ್ಟು ಲಾಭಿನ ಅಂಶ ನಿಮಗೆ ಸಿಗುವಂಥದ್ದಾಗುತ್ತೆ. ನೀವು ಮಾಡುವಂತಹ ವ್ಯಾಪಾರದಿಂದ ಅನೇಕ ಜನರಿಗೆ ಅನುಕೂಲತೆಗಳು ಮತ್ತು ಡಿಸ್ಕೌಂಟು ಮತ್ತೊಂದು ಸಿಗ್ತಾ ಇರುತ್ತೆ. ಹೀಗಾಗಿ ಅವರು ನಿಮ್ಮನ್ನು ಒಂದು ರೀತಿಯಲ್ಲಿ ಒಳ್ಳೆಯ ಅಭಿಪ್ರಾಯದೊಂದಿಗೆ ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಕೃಷಿಕರಿಗೆ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಉದ್ಯಮದಲ್ಲಿ ಇರತಕ್ಕಂಥವ್ರಿಗೆ ಆಗಿರ್ಬೋದು, ಇಲ್ಲಿ ನಿಮಗೆ ಮೇಷರಾಶಿಯವರಿಗೆ ಈ ಒಂದು ದಿನದಲ್ಲಿ ಅಥವಾ ಈ ಒಂದು ವಾರದಲ್ಲಿ ನಿಮಗೆ ಒಳ್ಳೆಯ ಶುಭ ಸೂಚನೆಗಳು ಸಿಗುವಂಥದ್ದಾಗುತ್ತೆ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಜಯ ಪ್ರಾಪ್ತಿ ಆಗುವಂಥದ್ದಾಗುತ್ತೆ. ಅಂದರೆ ಈಗ ಕೃಷಿಕರಿಗಾಗಿದ್ದರೆ ಏನಾದರೂ ಬೀಜಗಳು ಬೇಕಾಗಿದ್ದರೆ ಅಥವಾ ಗೊಬ್ಬರ ಬೇಕಾಗಿದ್ದರೆ ಅಥವಾ ನಿಮ್ಮ ಒಂದು ಹೊಲಕ್ಕೆ ಆರ್ಥಿಕ ಸಹಾಯ ಬೇಕಾಗಿದ್ದರೆ ಅಥವಾ ಮುಂದಿನ ಬೆಳೆಗೆ ಏನಾದರೂ ಆರ್ಥಿಕ ಸಹಾಯ ಬೇಕಾಗಿದ್ದರೆ ಖಂಡಿತವಾಗಿಯೂ ಪ್ರಯತ್ನ ಮಾಡಿದರೆ ಸಿಗುವಂಥದ್ದಾಗುತ್ತೆ. ಆರ್ಥಿಕ ಸಹಾಯ ಸಂಘ ಸಂಸ್ಥೆ ಸರ್ಕಾರೇತರಗಳಿಂದ ನಿಮಗೆ ಖಂಡಿತವಾಗಿಯೂ ಒಂದಿಷ್ಟು ಆರ್ಥಿಕ ಲೋನ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಹಿಂದಿನ ಕೆಲವು ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಈ ವಾರದಲ್ಲಿ ಸಿಗುತ್ತೆ. ಅಂದರೆ ಫ್ಯಾಮಿಲಿ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಯಾವುದಾದ್ರೂ ವಿಷಯಗಳಾಗಿರ್ಬೋದು, ಹಳೆಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದಕ್ಕೆ ಒಂದಿಷ್ಟು ಮದ್ದತ್ತು ಅಥವಾ ಪರಿಹಾರ ಎರಡೂ ಸಿಗುವಂಥದ್ದಾಗತ್ತೆ. ಅದನ್ನು ನೀವು ಸರಿಯಾದ ವ್ಯಕ್ತಿ ಹತ್ರ ಡಿಸ್ಕಸ್ ಮಾಡಿದ್ದೇ ಆದಲ್ಲಿ ಅದಕ್ಕೆ ಕ್ಷಣಾರ್ಧದಲ್ಲೇ ಒಂದಿಷ್ಟು ಪರಿಹಾರಗಳು ಸಿಗುವಂಥದ್ದಾಗುತ್ತೆ. ಇನ್ನು ಮನೆಯಲ್ಲಿ ಕೌಟುಂಬಿಕವಾಗಿ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗುವಂಥದ್ದಾಗುತ್ತೆ. ಒಂದಿಷ್ಟು ತ್ಯಾಗಗಳು ನಿಮ್ಮಿಂದರೂ ಆಗುತ್ತೆ, ಅವರಿಂದರೂ ಆಗುತ್ತೆ. ಒಟ್ಟಿನಲ್ಲಿ ಸಮ ಪ್ರಮಾಣದಲ್ಲಿ ಈ ವಾರದಲ್ಲಿ ಕುಟುಂಬದ ನಿರ್ವಹಣೆಯನ್ನು ಮಾಡಲು ನೀವು ಪ್ರಯತ್ನ ಮಾಡುವಂಥದ್ದಾಗುತ್ತೆ. ಇದು ಸಫಲತೆ ಕಾಣುವಂಥದ್ದಾಗುತ್ತೆ. ಹಾಗೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇರೋಣ ಅನ್ನೋ ಒಂದು ಭಾವನೆಗೆ ನೀವು ಬರುವಂಥವ್ರಾಗ್ತೀರಾ. ಇನ್ನು ಸಣ್ಣ ಪುಟ್ಟ ಖರ್ಚುಗಳು ಒಮ್ಮೊಮ್ಮೆ ಏರುಗತಿಯಲ್ಲಿ ಬರುವಂಥದ್ದಾಗುತ್ತೆ. ನಿಮ್ಮ ಎಕ್ಸ್ಪೆಕ್ಟ್ಗಿಂತ ಜಾಸ್ತಿ ಇರುತ್ತೆ. ಇದಕ್ಕೆ ಕಾರಣ ಶನಿ ಅಂತಲೇ ಹೇಳ್ಬೋದು. ಹಾಗಾಗಿ ಅಧಿಕವಾದ ಖರ್ಚುಗಳು ಕೆಲವೊಮ್ಮೆ ಬಲವಾಗಿ ಬರುವಂಥದ್ದಾಗಿರುತ್ತೆ. ನಿಮ್ಮ ತಪ್ಪು ಇಲ್ಲದೇ ಇದ್ದರೂ ಕಟ್ಟುವಂತಹ ಅಥವಾ ಈ ಏನಂತೀರ ಸಿಗ್ನಲ್ ಜಂಪಿಂಗು ಅಥವಾ ಮತ್ತೊಂದು ಗಾಡಿ ನಿಮ್ಮದು ಆದರೆ ಓಡಿಸೋರು ಬೇರೆಯವರು ಇರ್ತಾರೆ, ಫೈನ್ ನೀವೇ ಕಟ್ಟಬೇಕು, ಆ ರೀತಿಯಲ್ಲಿ ಇರುತ್ತೆ. ಇಂಡೈರೆಕ್ಟಾಗಿ ಕೆಲವು ಎಕ್ಸ್ಪೆಂಡಿಚರ್ ಬರುವಂಥದ್ದಾಗಿರುತ್ತೆ ಮೇಷರಾಶಿಯವರಿಗೆ. ನೀವು ಮಾಡದೇ ಇದ್ರೂ ನಿಮ್ಮವರು ಯಾರಾದರೂ ಮಾಡಿದರೂ ನೀವೇ ಕಟ್ಟಬೇಕು, ಆ ರೀತಿಯಲ್ಲಿ ಇರುತ್ತೆ. ಒಂದು ಸ್ವಲ್ಪ ದೇಹಕ್ಕೆ ಆಯಾಸ ಉಂಟು, ದೇಹದಲ್ಲಿ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗತ್ತೆ ಈ ವಾರ ಮೇಷರಾಶಿಯವರಿಗೆ. ಇದು ಬಿಟ್ಟರೆ ಓವರಾಲ್ ಆಗಿ ಈ ಒಂದು ವಾರ ಜುಲೈ ತಿಂಗಳ 4ನೇ ವಾರ ತುಂಬ ಅನುಕೂಲತೆ ಅಂತ ಇದೆ. ಸ್ವಲ್ಪ ಅನಾರೋಗ್ಯದ ಸಮಸ್ಯೆ, ಖರ್ಚುಗಳು ಮಾತ್ರ ನಿಮ್ಮನ್ನು ಸ್ವಲ್ಪ ತಲೆ ಬಿಸಿ ಮಾಡುವಂಥದ್ದಾಗುತ್ತೆ. ಇದರ ಬಗ್ಗೆ ಸ್ವಲ್ಪ ಫೋಕಸ್ ಹಾಕಿ ಯಾವುದು ಬೇಕು ಯಾವುದು ಬೇಡ ಅನ್ನೋದು ಒಂದು ನಿರ್ಧಾರಕ್ಕೆ ಬಂದರೆ ಅದು ಕೂಡ ಅನುಕೂಲತೆ ಅಂತ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಇದು ಆಷಾಢ ಮಾಸ, ಸ್ವಯಂ ಪಾಕ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ. ಸೊ ಈ ಒಂದು ಸ್ವಯಂ ಪಾಕದಿಂದ ಬ್ರಾಹ್ಮಣರಿಗೆ ದಾನವಾಗಿ ನೀಡೋದರಿಂದ ಆ ದೇವರು ಪರಮಾತ್ಮ ನಿಮಗೆ ಎಲ್ಲ ಯಥೇಚ್ಛೆಗಳನ್ನು ಕೊಡುವಂಥನಾಗ್ತಾನೆ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥನಾಗ್ತಾನೆ. ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಮತ್ತು ಗಣೇಶ ದೇವರಿಗೆ ನಿತ್ಯ ಪ್ರಾರ್ಥನೆಯನ್ನು ಸಲ್ಲಿಸಿ ಮತ್ತು ಶನಿ ದೇವರ ದರ್ಶನ ಎಷ್ಟು ಸಾಧ್ಯ ಆಗುತ್ತೋ ವಾರದಲ್ಲಿ ಅಷ್ಟು ದಿನ ಮಾಡಿ ಅನುಕೂಲತೆಯನ್ನು ಹೊಂದುವಂಥರಾಗ್ತೀರಾ. ಇದಾಗಿತ್ತು ಈ ವಾರದ ಮೇಷರಾಶಿಯ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಿ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.